ನಾವು ಅಂಗಡಿ ಓಪನಿಂದ ಆವತ್ತು ತಗೊಳ್ತಾ ಇದ್ದೀನಿ. ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಮಕ್ಕಳು ತಿಂತಾರೆ, ಚೆನ್ನಾಗಿದೆ, ರೀಸನಬಲ್ ರೇಟ್ ಇದೆ ಅವ್ರ ಹತ್ರ. ಕಣ್ಣಿಂದ ನೋಡಿಲ್ಲ ಸ್ವಾಮಿ, ಅದು ಹೇಳಿದ್ರೆ ಸುಳ್ಳಾಗತ್ತೆ. ಅದು ಹೇಳಬಾರ್ದು, ನಾವು ತಪ್ಪಾಗತ್ತೆ. ನಮ್ಮ ಮುಸ್ಲಿಮಲ್ಲಿ ಆ ಥರ ಇಲ್ವೇ? ಅದು ಯಾರು ಬಡವರಿದ್ರೇನೇ ಇರಲಿ, ಯಾರನ್ನೇ ಇರಲಿ, ಆ ಥರ ಚಾನ್ಸೇ ಇಲ್ಲ. ಅದು ಅಕಸ್ಮಾತ್ ಸುತ್ತೋಗ್ಬಿಟ್ರೆ ನಾವು ಮುಸ್ಲಿಮ್ಸ್ ಅವ್ರನ್ನ ಬಿಸಾಕ್ಬಿಡ್ತಾರೆ, ಅದು ಯೂಸ್ ಮಾಡಲ್ಲ. ಬೇರೆ ದಿನ ತಗೊಂಡು ಹೋಗ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಯಾಕಂದರೆ ಇದು ಕಂಡ ರೇಟ್ 10-20 ರೂಪಾಯಿ ಕಡಿಮೆ ಕೊಡ್ತಾರೆ. ಒಳ್ಳೆ ಪಾರ್ಟಿ, ಒಳ್ಳೆಯವನು, ಚೆನ್ನಾಗಿ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಜಾತಿ ಮುಸ್ಲಿಮ್ ಜಾತಿಯಲ್ಲಿ ಸತ್ತೋಗ್ಬೇಕು, ಕೊಡೋದೇ ಇಲ್ಲ, ಅವ್ರು ಮುಟ್ಟೋದೇ ಇಲ್ಲ, ಕೊಟ್ಟು ಬಿಸಾಕ್ತಾರೆ. ಜನರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಯಾಕಂದರೆ ಒಬ್ಬರು ನಮ್ಮ ಕೇಜಲ್ಲಿ ಒಬ್ಬರು ಬೆಳಿಬೇಕಂದ್ರೆ ಒಬ್ಬರು ಬೆಳೀತಾರೆ. ಏನೆಲ್ಲ ಚಿಕನ್ ಚೆನ್ನಾಗೈತೆ. ಸರ್ ಇದು ಒಂದ್ರ ಮೇಲೆ ಮಾತ್ರ ಡಿಪೆಂಡ್ ಮಾಡೋದು ತಪ್ಪು. ಯಾವ ರೀತಿಯಲ್ಲಿ ತಪ್ಪಾಗುತ್ತೆ? ಯಾಕಂದರೆ ಎಲ್ಲ ಕಡೆ ಮಾಡಬೇಕು, ಒಂದು ಮಾಡಬೇಕು. ಅದೇ ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ರಾಕೇಶ್ ಕೇಳಿದ್ದೀನಿ, ಅವ್ರೇನು ಹೇಳ್ತಾರೆ, ಬಾಬು ಸರ್ ಎಲ್ಲ ಕಡೆ ಮಾಡೋಣ, ನಾನು ನಿಮಗೆ ಅವ್ರು ನಮ್ಮ ಆಫೀಸರ್ಗೆ ಹೇಳಿ ಕಳಿಸ್ತೀನಿ, ಎಲ್ಲ ಕಡೆ ಮಾಡೋಣ. ಓಕೆ, ತಗೊಂಡು ಹೋಗ್ಬಿಟ್ಟು ನೀವು ಇಟ್ಕೊಳ್ಳಿ. ಕಾನೂನು ರೀತಿಯಲ್ಲಿ ಏನು ಮಾಡಬೇಕಂದ್ರೆ ಆಮೇಲೆ ನೋಡ್ಕೊಳ್ಳೋಣ, ಏನು ಪ್ರಾಬ್ಲಮ್ ಇಲ್ಲ. ಇದೇ ಥರ KGF ಎಷ್ಟು ಚಿಕನ್ ಆಗುತ್ತೆ ಜಬರು ನಮ್ಮ ಹತ್ರ. ಯಾಕಂದರೆ ಹೇಳ್ತಾ ಇದ್ದೀವಿ, ಅವ್ರು 1 ರೂಪಾಯಿ ತೊಗೊಂಡು ಬರ್ತಾರೆ, 10 ರೂಪಾಯಿ ತೊಗೊಂಡು ಅವ್ರ ಮೇಲೆ ಡಿಪೆಂಡ್. ಅವ್ರಿಗೆ ಫ್ರೀಯಾಗಿ ಕೊಡ್ಬೋದು KGF. ಇದರಲ್ಲಿ ನಾವು ಈ ಕಡಿಮೆ ಕೊಡ್ತಾರೆ ಕೇಳೋಕ್ಕೆ ನಮ್ಗೆ ಆಗ್ತಿರಲ್ಲ. ಯಾಕಂದರೆ ಅವನು ಲಾಸಲ್ಲಿ ಕೂಡ ಬಿಟ್ಟು ಕೊಡ್ತಾನೆ, ಅದು ಅವನಿಷ್ಟ. ಇದರಲ್ಲಿ ಅವನಿಷ್ಟ. ಇದರಲ್ಲಿ ಕ್ವಾಲಿಟಿ ಸೆಟ್, ಇನ್ನು ಯಾವ ಪ್ರಾಬ್ಲಮ್ ಇದೆ, ಇದರಲ್ಲಿ ಏನಾದರೂ ಜನ ಪಬ್ಲಿಕ್ ತಗೊಂಡು ತಿನ್ಬಿಟ್ಟ ಮೇಲೆ ಅವ್ರಿಗೆ ಏನಾದರೂ ಪೈಸನ್ ಆಯ್ತಾ, ಇದ್ರ ಮೇಲೆ ಡಿಪೆಂಡ್ ಆಗಬೇಕು. ಅದು ಬಿಟ್ಟರೆ ನಾನು ಕಡಿಮೆ ಕೊಡ್ತಾನೆ ಎಲ್ಲ ಕೇಳೋಕ್ಕೆ ನಮ್ಗೆ ರೈಟ್ಸ್ ಇಲ್ಲ, ಯಾರಿಗೂ ರೈಟ್ಸ್ ಇರಲ್ಲ. ಕಡಿಮೆ ಅವ್ರು ಇಷ್ಟ, ಅದು ಅವ್ರು ಲಾಸ್ ಮಾಡಿ ಕೊಡ್ತಾರೆ, ಏನು ಬೇಕಾದ್ರೂ ಮಾಡಿ ಕೊಡ್ತಾರೆ. ಇಲ್ಲಿ ಕಂಪ್ಲೇಂಟ್ ಮಾಡಿದಾರಲ್ಲ, ಅವ್ರು ಧೈರ್ಯವಾಗಿ ಪೆಟಿಷನ್ ಹಾಕೋದು ಬೇಕಾಗಲ್ಲ, ಧೈರ್ಯವಾಗಿ ಹೆಸರಿಟ್ಟು ಕೊಡಬೇಕು. ಈ ಥರ ಹೆಸರಲ್ಲಿ ಹಾಕಿದ್ದೀನಿ. ಹಿಂಗೆ ನಿಮ್ಮ ಒಂದು ಆಫೀಸರ್ಗೆ ಹೇಳ್ತಾರೆ ಅವರು, ಇಡೀ KGF ಚೆಕ್ ಮಾಡ್ತೀನಿ. ಖಂಡಿತ ಮಾಡೋಣ. ಚೆಕ್ ಮಾಡಿ ಒಬ್ಬರ ಮೇಲೆ ಡಿಪೆಂಡ್ ಮಾಡೋದು ಬೇಡ. ಇದು ಹಂಗೆ ಹೋಲ್ಡಿಂಗ್ ಇಡಿ, ನೀವು ಚೆಕ್ ಮಾಡಿ ತಗೊಂಡೋಗ್ಬಿಟ್ಟು ಹೋಲ್ಡಿಂಗ್ ಇಡಿ. ಅದ್ರ ಬಗ್ಗೆ ನಾನು ರಾಕೇಶ್ ಅವ್ರ ಹತ್ರ ಮಾತಾಡ್ತೀನಿ. ಇಡೀ KGF ಇರೋ ಎಲ್ಲ ಜಾಗದಲ್ಲಿ ಚೆಕ್ ಮಾಡಿಬಿಟ್ಟು ಯಾರಾದ್ರು ಚೆನ್ನಾಗಿಲ್ಲ ಆಮೇಲೆ ಆಕ್ಷನ್ ತಗೊಳ್ಳೋಣ. ಓಕೆಲ್ಲ ಮಾತಾಡಿ. ನಾನು ಹೇಳ್ತೀನಿ, ನಾನು ಪ್ರತೀಶ್ ಅಂತ ಹೇಳಿ ಆಹಾರ ಸುರಕ್ಷತಾ ಅಧಿಕಾರಿ KGF ತಾಲೂಕು. ಸೊ ನಾನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ರೇಟ್ಗೂ ನಮ್ಗೆ ಸಂಬಂಧ ಇಲ್ಲ. ನಾವು ನಮ್ಮ ಇಲಾಖೆಯಿಂದ ನೋಡೋದು ಆಹಾರ ಗುಣಮಟ್ಟ ಮತ್ತು ಸುರಕ್ಷತೆ ಎರಡು ಮಾತನಾಡ್ತೀವಿ. ಸೊ ಅದರ ಅಡಿಯಲ್ಲಿ ಎಲ್ಲ ಚಿಕನ್ ಅಂಗಡಿ ಹೇಳಿ ಬಂದಿದ್ದಾರೆ. ಸೊ ಹಾಗಾಗಿ ಅದ್ರ ಮೇಲೆ ಬಂದು ನಾನು ಕಾನೂನಾತ್ಮಕ ಆಹಾರ ಮಾದರಿನ ತಗೊಂಡಿದ್ದೀನಿ. ಅದನ್ನು ರಾಜ್ಯ ಪ್ರಯೋಗಶಾಲಾ ಬೆಂಗಳೂರು ಕಳಿಸ್ಕೊಡ್ತೀನಿ. ಸೊ ರಿಸಲ್ಟ್ ಬಂದ ತಕ್ಷಣ ಆದಮೇಲೆ ಅದೇನಾಗುತ್ತೆ ಅಂದ್ರೆ ಮುಂದಿನ ಹಿರಿಯ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಅದನ್ನು ಕಾನೂನು ಕ್ರಮ ಕೈಗೊಳ್ತಾರೆ. ಸರ್ ಸರ್ಪ್ರೈಸ್ ಅಲ್ಲ, ದೂರಿನ ಪರ್ಟಿಕ್ಯುಲರ್ ಆಗಿ ಜಬರುಲ್ಲಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿರುವರು ಬಿಸ್ನೆಸ್ ಮ್ಯಾನ್, ನಮ್ಮ ಚಿಕನ್ ಶಾಪ್ ಅವರು ಯಾರು ಬೇಕಾದ್ರೆ ಇರಲಿ, ಓವರಾಲ್ ಆಗಿ ಕೊಟ್ಟಿದ್ದು ತಪ್ಪಾಗುತ್ತೆ. ಡೈರೆಕ್ಟ್ ಆಗಿ ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಹೆಸರು ಹಾಕಿ ಕೊಡಿ ಸರ್. ಇದು ಓವರಾಲ್ ಆಗಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಮಾಡಂತೇಳಿ. ಸೊ ಹಂಗಾಗಿ ಇವ್ರು ಹೇಳ್ದಂಗೆ ನಾವು ಕಾಲಕ್ರಮೇಣ ನಾವು ಮುಂದಿನ ದಿನ ಎಲ್ಲ ಹಂತಗಳಲ್ಲೂ ನಾಟ್ ಓನ್ಲಿ ಇದು EIC ಶಾಪು ಎಲ್ಲ ನಮ್ಮ ಕ್ಷೇತ್ರ ಭಾಗದಲ್ಲಿ ಎಲ್ಲೆಲ್ಲಿ ಇದು ಎಲ್ಲ ಕಡೆನೂ ಇದೇ ಥರ ಕಾನೂನು ಕ್ರಮ ಕೈಗೊಳ್ತೀವಿ. ಆಹಾರ ಗುಣಮಟ್ಟ ಕಾಯ್ದೆ ಅಡಿಯಲ್ಲಿ ಏನೇನು ಬರ್ತೋ ಅದೇನು ಕ್ರಮಗಳನ್ನು ಕೈಗೊಳ್ತೀವಿ. ಅದ್ರ ಮೇಲೆ ಡಿಪೆಂಡ್. ಚಿಕನ್ ಕ್ವಾಲಿಟಿ ಒಳ್ಳೆ ಇದರಲ್ಲಿ ತಗೊಂಡು ಬಂದು ಕೊಡ್ತಾರೆ ಪಾಪ. ಅದರಲ್ಲಿ ಪಾಪ ಅವರು ಚಿಕನ್ ಮಾಡೋದು ಇಡೀ ದೂರ ಬಂದಿದ್ದು ಚೆಕ್ ಮಾಡಿ ಆಧಾರ ಮೇಲೆ ಬಂದಿದ್ದೀವಿ. ಅದ್ರ ಮೇಲೆ ಚಾಂಪಲ್ ಮಾಡಿ ಕಾನೂನು ಎಲ್ಲರಿಗೂ ಒಂದೇ, ಖಂಡಿತವಾಗಿ ಮಾಹಿತಿ ಯಾರು ಕೊಟ್ಟಿದ್ದಾರೆ ಅದು ಬೇಕಾದ್ರೆ ನಮಗೆ ನಮ್ಗೆ ಹೈಯರ್ ಕೊಟ್ಟಿದ್ದಾರೆ, ಅದು ಕೊಡ್ತಾರೆ. ಈಗ ಕೆಲವೊಂದು ನಮ್ಗೆ ಹಿಂದೆ ಕೆಲವೊಂದು ನಾವು ಹೇಳ್ಬೋದು, ಕೆಲವೊಂದು ಮಾಡಲ್ಲ. ಯಾಕಂದ್ರೆ ಅಂತ ಅಧಿಕಾರಿ ಇರ್ತಾರೆ. ಸೊ ನಮ್ಮ ದೇಶ ಜವಾಬ್ದಾರಿ ಕೊಟ್ಟಿರ್ತಾರೆ ಹಿರಿಯ ಅಧಿಕಾರಿಗಳು. ಏನು ಕೊಟ್ಟಿದ್ದಾರೆ ಸೇಫ್ಟಿ ಪಬ್ಲಿಕ್ ರಿಪೋರ್ಟ್ ಯಾವುದನ್ನ ರಾಕೇಶ್ ಕಳಿಸಿದಾರ? ಹೌದು, ರಾಕೇಶ್ ಕಳಿಸಿದ ಮೇಲೆ ಒಂದು ಅಂಗಡಿ ಮೇಲೆ ಡಿಪೆಂಡ್ ಮಾಡ್ತೀವಿ. ಸಪೋರ್ಟ್ ಕೊಡಬೇಕು, ಅದ್ರ ಬಗ್ಗೆ ಏನಿಲ್ಲ. ಅಂಗಡಿ ಚಿಕನ್ ಅಂಗಡಿ KGF ಎಷ್ಟಿದೆ ಅಷ್ಟು ಒಂದು ಫೈನ್ ಲಿಸ್ಟ್ ಮಾಡ್ತೀವಿ. ಎಲ್ಲ ಕಡೆ ಹೋಗ್ಬಿಟ್ಟು ಚಿಕನ್ ತೆಗೆದ್ಬಿಟ್ಟು ಯಾಕೆ ನೀವು ಒಂದು ಮಾತ್ರ ಕಡಿಮೆ ಕೊಡ್ತಾರೆ ಹೇಳಿದ್ರೆ ಬಟ್ ಒಬ್ಬರು ಮಾತ್ರ ಫೈಟ್ ಮಾಡೋದು ತಪ್ಪಾಗುತ್ತೆ ಈ ಕಾಲದಲ್ಲಿ. ಯಾಕಂದ್ರೆ ಇಡೀ ಎಲ್ಲ ಕಡೆ ಎಷ್ಟು ಚಿಕನ್ ಅಂಗಡಿ ಇದೆ
ಟೋಟಲಿ ಎಲ್ಲ ಕಡೆ ಚೆಕ್ ಮಾಡಿ ಅಲ್ಲಿ ಸೇಫ್ಟಿ ಇದೆಯಾ ಚೆಕ್ ಮಾಡಿಬಿಟ್ಟು ಶುರು ಮಾಡಿಬಿಟ್ಟು ಒಳ್ಳೇದು. ಯಾಕಂದ್ರೆ ಒಂದು ಜಬ್ಬರ್ ಉಳ್ಳ ಮಾತ್ರ ಅವನು ಎಲ್ಲ ಸಿಕ್ಕಿದ್ದನ್ನಕ್ಕೋಸ್ಕರ ಅವನು ಮಾಡುವುದು ತಪ್ಪಲ್ಲ. ಇಲ್ಲ ನಾವು ನೀವು ಹೇಳ್ದಂಗೆ ಕಾನೂನು ಎಲ್ಲರೂ ಒಂದೇ ಖಂಡಿತ ಮಾಡೋಣ ಕಾನೂನು ರೀತಿಯಲ್ಲಿ ನಿಮಗೆ ಫುಡ್ ಸೇಫ್ಟಿ ಆಫೀಸರ್ ಸಪೋರ್ಟ್ ಮಾಡೋದು ನಿಮ್ಮ ಕರ್ತವ್ಯ. ಮಾಡಲೇಬೇಕು. ಖಂಡಿತವಾಗಿ ಮಾಡೋಣ. ನೀವು ಚೆಕ್ ಮಾಡ್ಬಿಟ್ಟು ತಗೊಂಡು ಹೋಗಿ. ಅದೇ ಥರ KGF ಎಷ್ಟಿದೆ ಅಷ್ಟಿಗೆ ಚೆಕ್ ಮಾಡಿ. ಖಂಡಿತವಾಗಿ ಮಾಡೋಣ. ನಾನು ರಾಕೇಶ್ ಬೇಕಾದ್ರೆ ಕಾಲ್ ಮಾಡಿ ಖಂಡಿತ ಫೋನ್ ಮಾಡಿ ಕೊಡಿ. ಖಂಡಿತ ಮಾಡೋಣ. ರಾಕೇಶ್ ಖಂಡಿತ ಮಾಡೋಣ. ನಾನು ಮಾತಾಡ್ತೀನಿ. ಓಕೆ ಹೇಳಿ ಇವ್ರೆ, ನಿಮ್ಗೆ ಏನಂತ ಕಮೆಂಟ್ ಮಾಡಿದ್ದಾರೆ? ಸೊ ಇಲ್ಲಿ ಕ್ವಾಲಿಟಿ ಚಿಕನ್ ಇಲ್ಲ, ಕಮ್ಮಿ ರೇಟಿಗೆ ಮಾಡ್ತಾರೆ ಅಂತ ಕಂಪ್ಲೇಂಟ್ ಬಂದಿದೆ. ಕಮ್ಮಿ ರೇಟ್ಗೆ ಅಂದರೆ ಹೇಗೆ ಅದು? ಅಂದರೆ ರೇಟು ತಗೊಂಬರೋ ರೇಟಿಂದ ಕಮ್ಮಿ ಮಾಡ್ತಾರೆ. ಸೊ ಇಲ್ಲೆಲ್ಲ ಸೊ ಮಾಡ್ತಾರೆ. ಸರ್ ಒಂದು ನಿಮಿಷ, ಚಿಕನ್ ವ್ಯವಹಾರ ಬಗ್ಗೆ, ಈ ಕಬಾಬ್ ವ್ಯವಹಾರ ಬಗ್ಗೆ, ಹೋಟೆಲ್ ಬಗ್ಗೆ ಜನರಿಗೆ ತಿಳಿಸಿದ್ರೆ ಆಯಿತಾ, ಈ IAS ಆಫೀಸರ್ ಅಷ್ಟು ದೊಡ್ಡ ಓದಿದಾರಲ್ವಾ, ಅವರೆಲ್ಲ ಕೆಲಸ ಬಿಟ್ಬಿಟ್ಟು ಈ ವ್ಯಾಪಾರ ಶುರು ಮಾಡಿಬಿಡ್ತಾರೆ. ಆಯ್ತಾ, ಇದರಲ್ಲಿ ಲಾಭ ಐತೆ. ನಾವು ಇನ್ನೂ ಕಡಿಮೆ ಮಾಡಿದ್ರೆ ಕೂಡ ನಮಗೆ ಲಾಸ್ ಆಗಲ್ಲ. ಕಡಿಮೆ ಇಲ್ಲ, ಫ್ರೀ ಕೊಡ್ತಾರೆ, ಏನು ಮಾಡ್ತೀರಾ? ಲಾಭ ನಷ್ಟ ಬಗ್ಗೆ ನಾನು ಮಾತಾಡಲ್ಲ. ನಾನು ಮಾಡಿರೋದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಬಗ್ಗೆ ಮಾತ್ರ ಅಷ್ಟೇ. ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸ ನೀವು ಮಾಡಿ, ನಾವು ಬೇಡ ಅನ್ನಲ್ಲ. ನೀವೆಲ್ಲ ನಮ್ಮ ಅಂಗಡಿ ಒಳಗೆ ಬಂದು ಪರಿಶೀಲನೆ ಮಾಡಿದ್ದೀರಾ, ನಮಗೆ ನೀವು ಅಡ್ವೈಸ್ ಮಾಡ್ತೀರಾ, ಒಳ್ಳೆಯದು. ನಿಮಗೆ ಧನ್ಯವಾದಗಳು. ಓಕೆ. ಇಲ್ಲಿ ಇನ್ನೊಂದು ಏನಂದರೆ, ಇದು ನನ್ನ ಸೊತ್ತು ಆಯ್ತಾ, ನಾನು ಸುಮ್ಮನೆ ಕೂಡ ಕೊಡ್ತೀವಿ, ಸುಮ್ಮನೆ ಕೊಡ್ತೀನಿ, ನನಗೆ ಯಾರು ಕೇಳಂಗಿಲ್ಲ. ಇವರು ಹೋಲ್ಸೇಲ್ ಡೀಲರ್. ನೀವು ಪೇಸ್ರಿ, ನಾವು ಪೇಸ್ರಿ ಇಲ್ಲ ಸರ್. ನಾನು ಬಂದುಬಿಟ್ಟು ಜನರಿಗೆ ನಮ್ಮ ಊರು ಜನರಿಗೆ ಸೇವೆ ಮಾಡಬೇಕು ಅಂತ ವ್ಯಾಪಾರ ಮಾಡ್ತಾ ಇರೋದು ಆಯಿತಾ. ನಮಗೆ ಹೆಸರು ಬೇಕು ಆಯಿತಾ. ಜಫ್ರುಲ್ಲಾ KGF ಒಂದು ವ್ಯಾಪಾರಿ ಅಂದ್ಬಿಟ್ಟು ನನಗೆ ಹೆಸರು ಬರಬೇಕು. ನನಗೆ ಬರೋದ್ರಲ್ಲಿ ನಾನು ಇನ್ನೂ 10 ರೂಪಾಯಿ ಕಡಿಮೆ ಮಾಡ್ತೀನಿ, ಸುಮ್ಮನೆ ಕೂಡ ಕೊಡ್ತೀನಿ. 2 ವರ್ಷ ನಮ್ಮ KGF ಜನರಿಗೆ ಕರ್ಕೊಂಡು ಬಂದು ನಾನು ಫ್ರೀಯಾಗಿ ಕೊಟ್ಟರೆ ಕೂಡ 2 ವರ್ಷ ಕೊಟ್ಟರೆ ಕೂಡ ದೇವರು ನಾನು ಕೊಟ್ಟಂಗೆ ಇದು ನನ್ನ ಹತ್ರ ಇದೆ, ಅದು ಕಡಿಮೆ ಆಗಲ್ಲ. ನಾನು ಇನ್ನೂ ಕೊಡ್ತೀನಿ. ಈ ಲೀಡ್ರ್ಗಳು ಬಂದುಬಿಟ್ಟು ಅಂಗಡಿಯವರೆಲ್ಲ ಹೋಗಿ ಅವ್ರಿಗೆ ಕಡಿಮೆ ಮಾಡ್ತಾನೆ, ಕಡಿಮೆ ನನ್ನ ಸೊತ್ತು, ನಾನು ಕಡಿಮೆ ಕೊಡ್ತೀನಿ, ಸುಮ್ಮನೆ ಕೊಡಬೇಕು. ನೀವು ಕೇಳಕ್ಕೆ ಯಾರಾದರೂ ಇಲ್ಲಿ ನಾನು ಜಾಸ್ತಿ ಮಾರಿದರೆ ಮಾತ್ರ ನಾನು ಕೇಳಬೇಕು, ನೀವು ಯಾಕೆ ಜಾಸ್ತಿ ಮಾಡ್ತೀಯಾ ಅಂತ. ಕಡಿಮೆ ಮಾರಿದರೆ ಮಾತ್ರ ಕಾನೂನದಲ್ಲಿ ಎಲ್ಲಿ ಜಾಗನೇ ಇಲ್ಲ ಕೇಳಕ್ಕೆ. ಯಾರಾದರೂ ಬಂದರೆ ಕೇಳಿದರೆ, ಇವಾಗ ಕಬಾಬು 240 ಮಾಡ್ತಾಯಿದ್ದೀನಿ, ನಾಳೆ ನಮ್ಮ ಹಬ್ಬ ಕನ್ನಡರಾಜ್ಯೋತ್ಸವ ಹಬ್ಬ ಬರುತ್ತೆ, 200 ರೂಪಾಯಿ ಮಾಡ್ತೀನಿ. ಇನ್ನೂ ಯಾರಾದರೂ ಹೋಗಿ ಕಂಪ್ಲೇಂಟ್ ನನ್ನ ಮೇಲೆ ಕಡಿಮೆ ಮಾಡ್ತಾರೆ ಅಂತ ಹೇಳಿದರೆ 200ರಿಂದ 180 ಆಗುತ್ತೆ, 260 ಆಗುತ್ತೆ, 100 ರೂಪಾಯಿ ಕೂಡ ಕಬಾಬ್ ನಾನು ಮಾಡ್ತೀನಿ. ಅದು ನನ್ನ ಸತ್ತು ಏನು ನಾನು ಮಾಡ್ತೀನಿ. ಅದು ನನ್ನ ವ್ಯಾಪಾರ. ನನ್ನ ವ್ಯಾಪಾರಕ್ಕೆ ಅಡ್ಡ ಯಾರಾದರೂ ಬಂದರೆ ಇದು ಹೊಟ್ಟೆಗೆ ತಿನ್ನೋ ವಿಷಯ ಇದು, ಆಮೇಲೆ ನಡೆಯೋದು ಬೇರೆ. ಏನು ನಿಮ್ಮನ್ನು ಟಾರ್ಗೆಟ್ ಮಾಡಿದಾರಾ? ಯಾಕೆ ನಿಮ್ಮ ಅಂಗಡಿ ಮತ್ತೆ ಟಾರ್ಗೆಟ್ ಏನಿಲ್ಲ, ನಿಮಗೆ ಎಲ್ಲ ಮಾಜಾ ಮಿತ್ರರಿಗೆಲ್ಲ ಗೊತ್ತು. ನಮ್ಮ ಮುಸ್ಲಿಂ ಕಬ್ರಸ್ತಾನದಲ್ಲಿ ಅಲ್ಲಿ ಸ್ಲಾಟರ್ ಹೌಸ್ ಮಾಡಬೇಕು ಅಂದ್ಬಿಟ್ಟು ಅವ್ರು ಏನು ವ್ಯವಸ್ಥೆ ಮಾಡಿದ್ರು, ನಾನು ಹೋಗಿ ಅಡ್ಡ ಹೋಗಿದ್ದೆ. ಮಾಡಬಾರ್ದು, ಅದು ತಪ್ಪು. ಅದು ನನಗೆ ಹುಟ್ಟಿದ್ರು ಅವರು ತಪ್ಪು ಮಾಡಿದ್ರು ನಾನು ಬಿಡಲ್ಲ, ಅದು ತಪ್ಪೇ ತಪ್ಪು. ಯಾರಾದರೂ ಇಲ್ಲಿ ಅದು ನಾನು ಅಡ್ಡ ಹೋಗಿದ್ದಕ್ಕೋಸ್ಕರ ಇದು ನನ್ನ ಮೇಲೆ ಈ ಥರ ಮಾಡಿದ್ದಾರೆ. ಇಲ್ಲಿ ಒಳ್ಳೆದೇ ಇದು ಮಾಡಿದ್ದಾರೆ ಸರ್ ಹತ್ರ. ಯಾರು ಮಾಡಿದ್ರು ಅವ್ರು ಕೇಳಿ. ನಿಮ್ಮ ಪ್ರೆಸ್ ಅವ್ರಿಗೆ ನಿಮ್ಗೆ ಅಧಿಕಾರ. ಮುಜಾಹಿದ್ ಖಾನ್ ಅವ್ನು ಮಾಡಿದ್ದಾನೆ ಏನಂತ, ಚಿಕನ್ ಹಂಗಿದೆ ಹಿಂಗಿದೆ, ಹಿಂಗಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನು. ಇವಾಗ ನೀವೇ ನೋಡಿ, ಯಾವ ಬೇಕ್ರಿಗೆ ಹೋಗಿ ನೋಡಿ, ಯಾವ ಹೋಟೆಲ್ಗೆ ಹೋಗಿ ನೋಡಿ, ಕಲರ್ ಇಲ್ಲದೆ ವ್ಯಾಪಾರನ ಮಾಡಲ್ಲ. ಒಂದು 5 ರೂಪಾಯಿ ಲಾಲಿಪಾಪ್ಗೆ ಕಲರ್ ಇದೆ, ಅವನೇನು ಬಾಯ್ದಲ್ಲಿ ಲಾಲಿಪಾಪ್ ಇಟ್ಕೊಂಡಿದ್ದಾನೆ, ಅದು ಕೇಳೋಕ್ಕಾಗಿಲ್ಲ ಅವನಿಗೆ. ನಮ್ಮ ಅಂಗಡಿದಲ್ಲಿ ಬಂದು ಒಂದು 1 kg ಚಿಕನ್ ತೊಗೊಂಡೋಗಿ ತಿನ್ನಿಲ್ಲ ಅವನು. ಯಾವಾಗ ನೋಡಿದ ನೀನು ಕಲರ್ ಇದೆ ಅಂತ. ಅದೆಲ್ಲ ಬರುತ್ತೆ, ಏನೋ ಒಂದು ಆಗುತ್ತೆ, ನೋಡೋಣ. ನಮ್ಮ ಹತ್ರ ಇದು ವ್ಯಾಪಾರ ಬಗ್ಗೆ ಬರ್ತಾ ಇದ್ದಾನೆ. ಎಲೆಕ್ಷನ್ ಬರಲಿ, ನಾನು ಒಂದು ಲೀಡರ್ KGF ಎಲೆಕ್ಷನ್ ಬಂದ ಮೇಲೆ ನಾನು ನೋಡೋಣ, ಅದು ಬೇರೆ, ಬಾ ರೋಡಿಗೆ ಬಾ, ಇನ್ನು ಬೇರೆ ಏನು ಬರುತ್ತೆ ರೋಡಿಗೆ ಬಾ. ನಮ್ಮ ವ್ಯಾಪಾರ ಆಗಿ ಆಟ ಬಂದರೆ ಆಮೇಲೆ ಅದು ನಡೆಯೋದು ಬೇರೆ. ಊರೇ ಬೇಕಾದ್ರೆ ಬಂದು ಮಾಡ್ತೀನಿ, ಬಿಡಲ್ಲ ಇವ್ರಿಗೆ. ಯಾರ್ಯಾರು ಇದರಲ್ಲಿ ಇದಾರೂ ಯಾರಾದರೂ ಇರಲಿ, ಐ ಡೋಂಟ್ ಕೇರ್. ನಾನು ಅವ್ರಿಗೆ ನನ್ನ ವ್ಯಾಪಾರ ಹೊಟ್ಟೆ ತಿನ್ನೋ ಇದರಲ್ಲಿ ಬಂದರೆ ಅವ್ರು ಬಿಡಲ್ಲ. Music.
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.